ಅಸ್ಲಾಂ ಅಲೈಕುಮ್. ಚಿನ್ನಿ ಸಟ್ಕರ್ಗೆ ಎಲ್ಲರಿಗೂ ಸ್ವಾಗತ. ಸುಮಾರು ನಾಳಿತ್ತು ವಿಡಿಯೋ ಇಡಂತೆ. ಇದು ಒಂದು ಬಟರು ಚೆನ್ನಾಗಿ ಬೆಣ್ಣೆ ಪಿನೆ ಬೆಳ್ಳುಳ್ಳಿ ಇಟ್ಟಿಟ್ಟು ಹಾಕಿಯವರು ಬಟರ್ ಗಾರ್ಲಿಕ್ ಪ್ರಾನ್ಸ್ ಅವ ಚೆನ್ನಾಗಿ ಎಟ್ಟಿ ಇದಕ್ಕೆ ಬೆಳ್ಳಿ ಎಟ್ಟಿ ಎಡ್ಕೊಂಡು ಚಿಚರಿ ಹೆಂಗೆ ಹತ್ರನಲ್ಲ ಅಲ್ಲ ಇದಕ್ಕೆ ಚುಮ್ಮ ಬೆಳ್ಳಿ ಎಟ್ಟಿ ಇರ್ತಿಟ್ಟು ಅದ್ರ ಚಂದ ಕಲಿಗೆ ಕ್ಲೀನ್ ಹಾಕಿಟ್ಟು ಅದಕ್ಕೆ ಉಪ್ಪು ಪುಡಿ ಪಿನ್ನೆ ತೆಲ್ಲು ಮಂಜಲ್ ಪುಡಿ ಪಿನ್ನೆ ತೆಲ್ಲು നല്ല മുളകുപൊടി തെല്ല് വേണമെങ്കിൽ മുളകുപൊടി ഇട്ടതാ ഇതെല്ലാം ഇട്ടിട്ട് തെല്ല് മാരിനേറ്റ് ആക്കിയിട്ട് ഒരു അരഗಂಟೆ നേരം വെച്ച് വിടും. ഇപ്പോൾ ഒരു ഗ്യാസിൽ വെച്ചിട്ട് ഒരു ബണലപ്പുറത്ത് ഗ്യാസിൽ വെച്ചിട്ട് ಅದಕ್ಕೆ ഒരു വലിയൊരു ചമച്ച ಬೆണ്ണೆ ഇടണം. ಬೆಣ್ಣೆ ഒരു ವೇಳೆ ಇನ್ನಿಲ್ಲ ಟೈಂಗೆ ನೀ ಇಟ್ಟೆಂಗೂ ಓಡು ಆಯ್ತು. ಬೆಣ್ಣೆ ಇಟ್ಟೆಂಗೂ ತೆಲ್ಲು ಟೇಸ್ಟ್ ಕಮ್ಮನೆ ಬೇರೆ ಬಂತು. ഇപ്പോൾ ഇതിൽ തെല്ല് ഫ്രൈ ആക്കണം. ಚೆನ್ನಾಗಿ ಆ ಬೆಣ್ಣೆಲೆ ಇದು ತೆಲ್ಲು ಎಟ್ಟಿ ಬೇವണം. ತೆಲ್ಲ നേരം ಮುಚ್ಚಿ വെച്ചിട്ട് ഒരു 5 നിമിഷം ಬೇವು ಬಟ್ಟೆಂಗೆ ಅದು ಬೇವಡು. ഇപ്പോൾ ഇത് ಬೆಂದರೆ ಇದರ ತೆಲ್ಲ നല്ല ಮಿಕ್ಸ್ ಆಕಿಟ್ಟು ಇದರ ഒരു എടുത്ത് വയ്ക്കണം. ಚೆನ್ನಾಗಿ ಇದು ഒരു ಜಂಡು ಬಟ್ಟ ಸೆಕೆ ಬರುಂಬತ್ತಿ ಚೆಂದ ತೆಲ್ ಬೆಲಿ ಎಟ್ಟಿಯಲ್ಲ ಹಣ ಇದಿல் ತೆಲ್ ಜಂಡು ಬಟ್ಟ ಸೆಕೆ ಬರಪಟ್ಟಿಟ್ಟು ತೆಲ್ ಬೇವು ಬಟ್ಟಿಟ್ಟು ಇದ್ರ എടുത്ത് വയ്ക്കണം. இப்போ அதே இடத்துக்கு இன்னொரு ಚಮಚ ಬೆಣ್ಣೆ ಇಡೋಣ. ಚೆನ್ನಾಗಿದ್ದು ಬೆಣ್ಣೆಲೆ ಹಾಕಿಡೋದಕ್ಕೆ ಇಟ್ಟು ಬೆಣ್ಣೆ ತಲ್ಲಿ ಅರಮೆ ಇಡೋಣ. அப்போ ஒரு நல்ல ஒரு டேஸ்ட் ஒரு கம்மனை உண்டவா. இது தெல் ಬೆಣ್ಣೆ ಮೆಲ್ಟ್ ஆகணும். தெல் நல்ல ಬೆಚ್ಚ ಇಟ್ಕೊಂಡು இப்போ ಇದಕ್ಕೆ ஒரு 8 ಚಮ್ಮ ಉಂಟು ಹೆಂಗೆ ಬಿಳಿ ஒரு ಇಡೀ ஒரு ಬೆಳ್ಳುಳ್ಳಿ ಎಡ್ತಿಟ್ಟು ಅದು ಚಂದ ಪೂರ ಕಟ್ಟಾಕಿಟ್ಟು ಚೆನ್ನಾಗಿ ಚರ್ಚಪಲೆ ಹಾಕೋಣ ಈ ಬೆಳ್ಳುಳ್ಳಿ. ഇപ്പോൾ ಈ ಬೆಳ್ಳುಳ್ಳಿ ಎಲ್ಲ ಕಟ್ಟಾಕಿಡೋದು ಬಂಡಲ್ಲಿ ಅದ್ಲ ಹಾಕ್ಯಂಗೆ ಓಡು. ಇಲ್ಲ ಚಾಕಲ್ ಚಂದ ಚಿಚರಿ ಹಾಕಿ ಕಟ್ಟಾಕಿ ಹಿಂಗೆ ಹಾಕ್ಯಂಗೆ ಓಡು. ಆದರೆ ಈ ಬೆಣ್ಣೆಗಿಡೋಣ. പിന്നെ ഒരു ಜಂಡು ಕಾಯಿ ಮಲ ಪೂರ ಕಟ್ಟಾಕಿಟ್ಟು ಇದಕ್ಕಿಡೋಣ. ಇದ್ರ ತೆಲ್ಲು ಇದಿಲ್ ಫ್ರೈ ಹಾಕ್ಕೊಂಡು ಚೆನ್ನಾಗಿ ಕರಿಯೋ ತೀರ ಅದ್ರ ತೆಲ್ಲು ನಲ್ಲ ಕಮ್ಮನೆ ಬಂಡು ಇದು ಬೆಳ್ಳುಳ್ಳಿ ಕಾಯಂಬತ್ತಿಗೂ ಹತ್ತಿರ ಕಮ್ಮನೆ ಬರೋಲ್ಲ ಇದ್ರೆ വെച്ചിട്ട് ഇതാക്കണം. ഇതിപ്പോൾ ഒരു തെല്ല് പെപ്പർ പൊടി തെല്ല് ഓണിയൻ പൊടി പിന്നെ ഒരു തെല്ല് ഗാർലിക് പൊടി ഇട്ടിട്ട് ಇದಕ್ಕೆ ഒരു തെല്ല് ഒരു 2 ಚಮಚ ಕಾರ್ನ್ಫ್ಲೋರು ತೆಲ್ ತಣ್ಣಲ್ಲಿ ಕಲಕಿಟ್ಟು ಇದಕ್ಕಿಡೋಣ. ಇದ್ರ ಮಾತ್ರ ಇಟ್ಟಲ್ಲಿ ಕಾರ್ನ್ಫ್ಲೋರ್ ಇಟ್ಟಲ್ಲಿ പിന്നെ ഒരു തെല്ല് നല്ല ಮಿಕ್ಸ್ ಹಾಕ್ಕೊಣವ. ಇಲ್ಲಂಗೆ ದೌಡಿಗೆ ಗೆಟ್ಟೆ ಕೆಟ್ಟರೆ ಅದಕ್ಕೆ ಇಟ್ಟು ಇದಕ್ಕೊತ್ತಲ್ಲಿ ಚಿಲ್ಲಿ ಫ್ಲೇಕ್ಸ್ ಇಪ್ಪೆಟ್ಟಂಗೆ ಓಡು ಇಲ್ಲಂತಲ್ಲಿ ಪಿನ್ನ ಇಟ್ಟಂಗೆ ಓಡು ಇದು ಚಿಲ್ಲಿ ಫ್ಲೇಕ್ಸ್. ഇപ്പോൾ ഞങ്ങൾ ಬೆಣ್ಣೆಲೆ നല്ല ഫ്രൈ ആക്കി വെച്ചോ എട്ടി ഉണ്ടല്ലേ ഇപ്പോൾ ಇದಕ್ಕಿಡೋಣ. ಇಟ್ಟಿಟ್ಟು ಇದ್ರೆ ಹೊರ್ತಲ್ಲಿ നല്ല ಪೈಪಾಟೋಣ. ಚೆನ್ನಾಗಿ ಅದರ ಮಸಾಲೆಗೆ ನಂಗೆ ಅಂದ್ರಲ್ಲಿಟ್ಟರೆ ಅದೆಲ್ಲ ಈ ಎಟ್ಟಿಗೆ പിടിക്കണം. തെല്ല ഒരു 5 നിമിഷം മുച്ചിട്ട് നല്ല ಬೇವು ಬಟ್ಟೋಣ. ഇപ്പോൾ ಇದಕ್ಕೆ ഒരു ಚಮಚ ಚಿಲ್ಲಿ ಫ್ಲೇಕ್ಸ್ ಇಡೋಣ. ಬೇನೆ ಖಾರ ಇಷ್ಟ ಉಂಟು ಹೆಂಗೆ ಬೇನೆ ಹೊರ್ತಲ್ಲಿ ಮಲೋಡ ಪುಡಿಟ್ಟಂಗೆ ಓಡು. ഇപ്പോൾ ഇത് നല്ല പയച്ചറ് ഇത് വെന്തിട്ടും ഉണ്ട് പിന്നെ നല്ല പയച്ചിട്ടും ആയിട്ട്. ഇപ്പോൾ ಇದಕ್ಕೆ ഒരു ചെറിയൊരു ചമച്ച സോയാ സോസ് ബീത്തണം. ഇದ್ರಿപ്പോൾ ಎಲ್ಲ ಒಟ್ಟು നല്ല ಮಿಕ್ಸ್ ಹಾಕಿಟ್ಟು ಬೇನೆಂಗೆ ಗೊತ್ತಿಲ್ಲ ಒಂದು ಸ್ಪ್ರಿಂಗ್ ಆನಿಯನ್ ಇಲ್ಲಾಂಟೆಂಗೆ ഒരു പിടി ಕೊತ್ತಂಬರಿ ಸೊಪ್ಪು ಇಟ್ಟಿಟ್ಟು നല്ല ಮಿಕ್ಸ್ ಹಾಕಿಟ್ಟು ಇದು ರೆಡಿ ಆಯಿತು. ಇದು നമുക്ക് ಚಪಾತಿ ಪತ್ತರು അങ്ങനത്തದಕ್ಕೆ ಮಾಡು ಇಲ್ಲಂಗೆ ಈ ಬಿರಿಯಾನಿಯ നെയ്ച്ചോറ് ചോറ് സാധാ ചോറ് അങ്ങനത്തതാക്കി ಖುಷಿ ಸೈಡ್ ಡಿಶ್ ಪಲ್ಯ ಮಾಡು. ಚಮ್ಮ നല്ല ഒരു ടേസ്റ്റ് ഒരു ಎಟ್ಟಿಡು ഒരു ಬಟರ್ ಗಾರ್ಲಿಕ್ ಪ್ರಾನ್ಸ್ ಚೆನ್ನಾಗಿ ಈ ಬೆಣ್ಣೆ ಈ ಬೆಳ್ಳುಳ್ಳಿ ಎಂದ್ರಕ್ಕೆ ಇಟ್ಟಂಗೆ നല്ല ಕಮ್ಮನೆ ಉಂಡಲ್ಲಿ ಆ್ಯಂಡ್ ಈ ಬೆಣ್ಣೆ ಬೆಳ್ಳುಳ್ಳಿ ಇಡೋ ಎಲ್ಲ ഒരു ಫ್ಲೇವರ್ ಉಂಡದು ಭಾರಿ ಒಂದು നല്ല ಉಡವ. ಓಕೆ ರೀ ಫ್ರೆಂಡ್ಸ್, ನೀವು ಅವ್ರಿಗೆ ಇದು ಟ್ರೈ ಹಾಕೋರು. ನಿಮಗೆ ಈ ವಿಡಿಯೋ ನೀವು ಇಷ್ಟ ಲೈಕ್ ಹಾಕೋರು, ಶೇರ್ ಹಾಕೋರು, ಸಬ್ಸ್ಕ್ರೈಬ್ ಅವರು ಮುಟ್ಟತ್ಲಿನ ಬೆಲ್ ಬಟನ್ ಪ್ರೆಸ್ ಹಾಕೋರು. ಅಸ್ಸಲಾಮು ಅಲೈಕುಮ್, ಜಜಾಕಲ್ಲಾಹು ಖೈರ್.